ಸಿಎಂ ಸಿದ್ದರಾಮಯ್ಯ ಹಿಂದೆ ತಮ್ಮ ಬಜೆಟ್ನಲ್ಲೇ ಅಂದರೆ 2025-26ನೇ ಸಾಲಿನಲ್ಲಿ ಸಲ್ಲಿಸಿದಂತಹ ಬಜೆಟ್ನಲ್ಲೇ ಈ ಮಲ್ಟಿಪ್ಲೆಕ್ಸ್ಗಳ ಒಂದು ವಸೂಲಿಗೆ ಮೂಗುದಾರ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಏಕರೂಪ ದರ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಅದು ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲೂ ಏಕರೂಪದ ದರ ನಿಗದಿಯಾಗಿದೆ. 200 ರೂಪಾಯಿಗೆ ಟಿಕೆಟ್ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ, ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ನಿಗದಿಯಾಗಿದೆ. ರಾಜ್ಯದಲ್ಲಿರುವಂತಹ ಎಲ್ಲ ಮಲ್ಟಿಪ್ಲೆಕ್ಸ್ ಮತ್ತು ಚಿತ್ರಮಂದಿರದಲ್ಲಿ ಪ್ರತಿ ಪ್ರದರ್ಶನಕ್ಕೆ ಟಿಕೆಟ್ ದರ 200 ರೂಪಾಯಿಯನ್ನು ಸೀಮಿತಗೊಳಿಸಲಾಗಿದೆ. ಇನ್ನೊಂದು ಕಡೆಗೆ ಅನ್ಯ ಭಾಷೆಗಳ ಚಿತ್ರ ರಿಲೀಸ್ ಆದಾಗಲೂ ಕೂಡ ಬೇಕಾಬಿಟ್ಟಿಯಾಗಿ ಟಿಕೆಟ್ ದರ ಏರಿಕೆ ಮಾಡ್ತಾ ಇದ್ರು. ಈಗ ಕರ್ನಾಟಕ ಸರ್ಕಾರ 200 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ. 15 ದಿನಗಳ ನಂತರ ಇದು ಗೆಜೆಟ್ ನೋಟಿಫಿಕೇಶನ್ ಆಗಲಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಧಿಸೂಚನೆ ಹೊರಡಿಸ್ಬಿಟ್ಟು ಅದು ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಬಟ್ ಇದನ್ನು ಫಾಲೋ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಏನಕ್ಕೆ ಅಂತ ನಾನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ನಿಮಗೆ. ಈಗ ಒಂದಷ್ಟು ಪಾಯಿಂಟ್ಸ್ ಇದೆ, ನೋಡ್ಬಿಡೋಣ. ಮಲ್ಟಿಪ್ಲೆಕ್ಸ್ ಮತ್ತು ಚಿತ್ರಮಂದಿರಗಳಲ್ಲಿ ಬೇಕಾಬಿಟ್ಟಿ ಟಿಕೆಟ್ ದರಕ್ಕೆ ಈ ಮೂಲಕ ಬ್ರೇಕ್ ಬೀಳ್ತಾ ಇದೆ. ಕೆಲವು ಚಿತ್ರಮಂದಿರಗಳಂತೂ ಸ್ಪೆಷಲಿ ಈಗ PVR ಇರ್ಬೋದು ಅಥವಾ ಐನಾಕ್ಸ್ ಇರ್ಬೋದು, ಇಲ್ಲೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ತೊಗೊಳ್ಬೇಕು ಟಿಕೆಟ್ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಬೇರೆ ಬೇರೆ ಭಾಷೆದು ಅಂತ ಹೇಳಿದ್ರೆ 800 ರೂಪಾಯಿ 1200 ರೂಪಾಯಿ ತನಕ ಟಿಕೆಟ್ ಇರೋದು. 1200 ರೂಪಾಯಿ ತನಕ, 200 ರೂಪಾಯಲ್ಲಿ 1200 ರೂಪಾಯಲ್ಲಿ. ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಈಗ ಸಿಂಗಲ್ ರೇಟನ್ನು ಫಿಕ್ಸ್ ಮಾಡಲಾಗ್ತಾ ಇದೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಮೀರದಂತೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕನ್ನಡ ಮಾತ್ರ ಅಲ್ಲದೆ ಬೇರೆ ಎಲ್ಲ ಭಾಷೆಗಳಿಗೂ ಕೂಡ ಇದು ಆದೇಶ ಅನ್ವಯ ಆಗತ್ತೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, 2018ರಲ್ಲೂ ಕೂಡ ಕರ್ನಾಟಕ ಸರ್ಕಾರ ಈ ರೀತಿಯಾದಂತಹ ರೂಲ್ಸನ್ನು ತಂದಿತ್ತು. ಬಟ್ ಆವಾಗ ಮಲ್ಟಿಪ್ಲೆಕ್ಸ್ಗಳು ಕೋರ್ಟ್ ಮೊರೆ ಹೋಗಿ ಅದನ್ನಲ್ಲೇ ಕ್ವಾಶ್ ಮಾಡಿಸಿದ್ರು ಅದನ್ನು. ಹೀಗಾಗಿ ಈಗಲೂ ಮಲ್ಟಿಪ್ಲೆಕ್ಸ್ಗಳು ಕಾನೂನು ಸಮರವನ್ನು ಸಾರುತ್ತಾ, ಜಯ ಅವ್ರದ್ದಾಗತ್ತಾ ಅಥವಾ ಸರ್ಕಾರದ್ದಾಗತ್ತಾ ಅನ್ನೋದು ಒಂದು ಕುತೂಹಲ. ಸಿನಿಮಾ ಪ್ರೇಕ್ಷಕರಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಮಲ್ಟಿಪ್ಲೆಕ್ಸ್ಗಳು ತೆಗೆದುಕೊಳ್ಳುವ ಕಾನೂನು ಕ್ರಮದ ಮೇಲೆ ನಿರ್ಧರಿತವಾಗಿರುತ್ತೆ.